ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫೋನ್ ಎತ್ತಾ ಇಲ್ಲ ರೀ ಇವನು. ಎಲ್ಗಂತ ಹೇಳ್ದೆ ದೊರೆ ಅವಸರವಾಗಿ ಎಲ್ಗೋಗ್ಬಿಟ್ಟ. ಅವನು ಎಲ್ಗಾನ ಹೋಗ್ಲಿ, ಫೋನ್ ಎತ್ಬೇಕಲ್ವೇ? ಅವ್ವ, ಅಣ್ಣಯ್ಯ ಯಾವುದೋ ಕೆಲ್ಸದ ಮೇಲೆ ಹೋಗಿರ್ಬೇಕವ್ವ. ಯಾದ ನೀನ್ ಯೋನು ಬ್ಯಾಸ ಮಾಡ್ಕೋಬೇಡ ಕಣವ, ಮನೆಗೆ ಬರ್ಲಿ ಐತೆ ಅವನು. ಪರವಾಗಿಲ್ಲ ಬಿಡಿಯತ್ತೆ. ಮಾವ ಏನೋ ಕೆಲ್ಸದ ಮೇಲೆ ಇದ್ದಾನೆ ಅನ್ಸುತ್ತೆ, ಅದಕ್ಕೆ ಫೋನ್ ಪಿಕ್ ಮಾಡ್ತಿಲ್ವೇನೋ. ಸರಿ ಕಣವ, ಹಂಗಾರೆ ನಾವು ಪುಟ್ಟಕ್ಕನ ಮನೆಗೆ ಹೋಗಿ ಪತ್ರಿಕೆ ಕೊಟ್ಬಿಟ್ಟು ಬರ್ತೀವಿ. ಯಾರನ್ನ ಕೇಳಿ ದೊರೆ ಲಗ್ನ ಮಾಡ್ತಿದ್ಯಾ ಬಂಗಾರ? ಅವ್ವ, ಅತ್ತೆವಾ ಈ ಹಾಳನ್ ಮುದುಕಿ ಯಾಕೆ ಬಂದ್ಲು? ನನ್ನೊಂದು ಮಾತು ಕರಿಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾ ಬಂಗಾರ? ಅವ್ವ, ಪತ್ರಿಕೆ ಕೊಡಕ್ಕೆ ಹೆಂಗೂ ಪುಟ್ಟಕ್ಕನ ಮನೆಗೆ ಹೋಯ್ತಿದ್ವಿ, ಅದನ್ನ ಮುಗಿಸ್ಕೊಂಡು ಆಮ್ಯಾಕೆ ಹಂಗೆ ಊರಿಗೆ ಬರೋ ಅನ್ಕೊಂಡಿದ್ವಿ. ಓ ಅತ್ತೆಮ್ಮ, ಓಹೋ, ಯಾರೋ ನೆಂಟ್ರು ಕೊಡೋಂಗೆ ಬರ್ತಿದ್ಯಾ ಮನೆಗೆ? ಅತ್ತೆಮ್ಮ ಹಂಗೆ ಯಾಕಂತೀರಿ? ಸುಮ್ಕಿರಿ ಅಳಿ ಅಂದ್ರೆ. ನನ್ನ ಮೊಮ್ಮಗನ್ ಮದ್ವೆ ಮಾಡ್ತಿದ್ದೀರಾ? ಹಿರಿಕ್ಳು ನಾನೊಬ್ಳು ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ನನ್ಗೊಂದು ಮಾತು ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ? ಅವ್ವ, ನಿನ್ನಿಂದ ಮುಚ್ಚಿಟ್ಟು ಮಾಡಕ್ಕೆ ಇದೇನು ಕಳ್ಳ ಲಗ್ನ ಅಲ್ಲ. ನೀನು ಹಿಂಗೆ ಮಾತಾಡ್ತೀಯ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಎಲ್ಲ ಆದ್ಮ್ಯಾಕೆ ನಿಂಗೆ ಇಸೆ ತಿಳಿಸುಮ ಅಂತ ಸುಮ್ಕಿದ್ದೆ. ಏನ್ ನಿನ್ ಮಾತಿನ ಅರ್ಥ? ನಿಮ್ಮ ಅವ್ವನ್ ಬಾಯಿ ಮುಂದು ಅಂತನಾ? ಅಯ್ಯ, ನಾನೇ ಒಂದು ಹೇಳಿದ್ರೆ ನೀನೇ ಒಂದು ಹೇಳ್ತಿದ್ಯಲ್ಲವ. ಮೊದ್ಲು ನೀನು ಕುಂತ್ಕ ನೀನು. ಬಸ್ಸು ಹೋಗವ, ಅಜ್ಜಿ ಕುಡಿಯಕ್ಕೆ ನನ್ನ ತಕೊಂಬ ಹೋಗ. ಏನು ಬೇಕಾಗಿಲ್ಲ. ದೊರೆಗೆ ಲಗ್ನ ಮಾಡ್ತಿದ್ಯಲ್ಲ, ಹುಡುಗಿ ಯಾರೋ? ಅಂಗೈನಾಗೆ ಬೆಣ್ಣೆ ಮಾಡಿಕೊಂಡು ಊರೆಲ್ಲ ತುಪ್ಪಕ್ಕೆ ನಾನೇ ಯಾಕೆ ಹುಡುಕ್ಲಿ? ಇನ್ಯಾರು? ನಮ್ಮ ರಾಧನೆ ಮನೆ ಸೊಸೆ. ಆಗ್ಲೇ ನಿಶ್ಚಿತಾರ್ಥನೂ ಆಯ್ತು ಅಜ್ಜಿ. ನಿಂಗೆ ತಲೆ ಕೆಟ್ಟಿದ್ಯಾ ಬಂಗಾರ? ರಾಧನ್ ಮನೇಲಿ ಇಟ್ಕೊಂಡಿರೋದೇ ದೊಡ್ಡ ವಿಷಯ ಅಂತದ್ರಲ್ಲಿ ಅವಳು ನಮ್ಮ ಮನೆ ಸೊಸೆ ಮಾಡ್ಕೊಳಕ್ ಹೊಂಟಿದ್ಯಾ? ಅವ್ವ, ಮನೆ ಹುಡುಗಿ ಮನೆ ಸೊಸೆ ಆದ್ರೆ ಅದ್ರಲ್ಲಿ ಏನವತ್ಯಪ್ಪ? ಇವಳು ಅಸಲಿ ಬಣ್ಣ ನಿಂಗೆ ಗೊತ್ತಿಲ್ಲ ಬಂಗಾರ. ಇವಳು ವಿಷ ತುಂಬಿರೋ ಚೇಳು. ಅವ್ವ, ಯಾಕಜ್ಜಿ, ಯಾಕೆ ನಿಮಗೆ ನನ್ನ ಮೇಲೆ ಇಷ್ಟೊಂದು ದ್ವೇಷ? ನಾನಂತ ತಪ್ಪು ಏನ್ ಮಾಡಿದ್ದೀನಿ? ಸಾಕು, ಬಾಯ್ ಮುಚ್ಚು. ಹಸಿನ ಮುಖವಾಡ ಹಾಕೊಂಡು ನರಿ ತರ ಸಂಚ್ ಮಾಡ್ತಿದ್ಯಾ? ಅವ್ವ, ಅತ್ತೆವಾ, ಮೊದಲು ನೀವು ಹೊಸಿ ಸಮಾಧಾನ ಮಾಡ್ಕೊಳ್ಳಿ. ಏನ್ ಅಳಿ ಅಂದ್ರೆ? ಬಂಗಾರಗಂತೂ ಗೊತ್ತಾಗಲ್ಲ, ನೀವು ಹೊಸಿ ಯೋಚನೆ ಮಾಡೋದ್ ಬೇಡ್ವೆ? ಇದ್ರಾಗ ಏಸೆ ಮಾಡಕ್ ಯೋನಾಯ್ತವ? ರಾಧ ಯಾವತ್ತೂ ನನ್ನ ಸೊಸೆ ಆಗ್ಬೇಕಾಗಿತ್ತು, ಆದ್ರೆ ಇದೇ ಆಟನೇ ಬ್ಯಾರೆ ಇತ್ತು. ಈಗ ಲಗ್ನ ಆಗೋ ಯೋಗ ಬಂದೈತೆ, ಇದ್ರಾಗ ತೆಪ್ಪೇನೈತೆ? ನಿನಗಂತೂ ಈ ರಾಧಾ ತಾನೇ ಮಂಗ್ಪೂದಿ ಎರ್ಸ್ಬಿಟ್ಟವಳೆ ಬಿಡು. ಕೈಗೆ ಕಡ್ಲೆ ಕೊಟ್ಟು ತಲೆ ಮೇಲೆ ಕಲ್ ಸುರಿತಿದ್ರು ಅದು ಕಡ್ಲೆ ಅಂತ ನಂಬ್ತೀಯ.
ನಾನು ಯೋನ ಆಟೊಂದು ದಡ್ಡಿ ಅಲ್ಲ, ನಂಗೂ ಲೋಕಜ್ಞಾನ ಐತೆ. ಇದ್ದಿದ್ರೆ ಇಂಥವಳನ್ನ ನಿನ್ ಮಗನ್ಗೆ ಗಂಟು ಹಾಕಕ್ ಹೋಗ್ತಿರ್ಲಿಲ್ಲ. ಸಾಕು ಸುಮ್ಕೆ ಇರವ. ರಾಧಾ ಅವ್ರ ಅವ್ವ ಕೆಪ್ ಮಾಡಿರೋದಕ್ಕೆ ರಾಧಾ ಹೊಣೆನಾ? ಈಗ ಸಿಂಗಾರನ್ನು ಕೊಲೆ ಮಾಡವಳೆ, ಅದಕ್ಕೆ ನೀನ್ ಹೊಣೆನಾ? ನನ್ನನ್ನೇ ಪ್ರಶ್ನೆ ಮಾಡೋ ಹಾಗಾದ್ಯ ನೀನು? ಹಿಂಗ್ ಪ್ರಶ್ನೆ ಮಾಡಿದ್ರೇನೆ ನಿಂಗೆ ಅರ್ಥ ಆಗೋದು. ಈಗ ಈ ಲಗ್ನ ನಿಲ್ಲಿಸ್ತೀಯೋ ಇಲ್ವೋ ಅಷ್ಟೇ ಹೇಳು. ಯಾಕವ ನಿಲ್ಲಿಸ್ಬೇಕು? ಇವಳು ದೊರೆಗೆ ಎಂಡ್ರಾಗೋದು ನನ್ಗಿಷ್ಟ ಇಲ್ಲ. ಇವಳಿಗೆ ಆ ಯೋಗ್ಯತೆನೇ ಇಲ್ಲ. ಅಜ್ಜಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಮೇಲೆ ಇಲ್ದಿರೋ ಆರೋಪ ಎಲ್ಲ ಮಾಡಬೇಡಿ. ನನ್ನ ಕನ್ಸಲ್ಲೂ ನಮ್ಮ ಅತ್ತೆಗೆ ಕೆಟ್ಟದ್ದು ಬಯಸಲ್ಲ ಅಜ್ಜಿ. ರಾಧಾ, ರಾಧವ, ನೀನ್ ಯಾಕವ ಕಣ್ಣೀರಾಗ್ತೀಯ? ಇಲ್ಲಿ ಯಾರೇ ಯೋನೆ ಏಳಿದ್ರು ಇಲ್ಲಿ ಬಂಗಾರ ಏಳೋದೆ ನಡೆಯೋದು. ನೀನ್ ಈ ಮನೆ ಸೊಸೆ ಆಗೋದನ್ನ ಯಾರಿಂದಲೂ ತಡೆಯಕ್ಕಾಗಕ್ಕಿಲ್ಲ. ಸುಮ್ಕಿರವ. ಹಂಗಾರೆ ನೀ ಲಗ್ನ ನಿಲ್ಸಕ್ಕಿಲ್ಲ ಅನು? ಅದ್ಯಾವ್ರೆ ಬಂದು ಏಳಿದ್ರು ನಿಲ್ಸಕ್ಕಿಲ್ಲ. ಇದೇನಾ ನಿಮ್ಮವ್ವನ್ ಮಾತು ಕೊಡೋ ಮರವಾದೆ? ಮರ್ವಾದೆ ನನ್ನ ಮನ್ಸ್ನಾಗೈತೆ. ಆದ್ರೆ ಅದನ್ನ ಕಳ್ಕೊಳ್ಳೇಬೇಕು ಅಂತ ಬಂದಿದ್ರೆ ನಾನು ಯೋನು ಮಾಡಕ್ಕಾಗಕ್ಕಿಲ್ಲ. ನೋಡು ಬಂಗಾರ, ನೀನ್ ನನ್ನ ಮರವಾದ ಕೊಡ್ದಿದ್ರು ಬೇಡ, ಆದ್ರೆ ಈ ಲಗ್ನ ನಡೆಸ್ಬೇಡ, ಈ ಹುಡುಗಿನ ನಂಬೇಡ. ನೀನ್ ಹಿಂಗೆಲ್ಲ ಯೋಳ್ತಿ ಅಂತ ಗೊತ್ತಿದ್ದೆ. ಕೊನೆಯದಾಗಿ ನಿಂಗೆ ಪತ್ರಿಕೆ ಕೊಡುಮ ಅಂತ ಅನ್ಕೊಂಡಿದ್ದು. ಆದ್ರೆ ಈಗ್ಲೂ ನೀನ್ ಈ ಲಗ್ನ ನಿಲ್ಲಿಸ್ಲೇಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ರೆ ದಯವಿಟ್ಟು ಇನ್ಯಾಕೆ ನೀನ್ ಈ ಮನೆ ಕಡಿಕೆನೆ ಬರಬೇಡ. ಬಂಗಾರ, ಏನ್ ಮಾತಾಡ್ತಿದ್ಯಾ ನೀನು? ಅವ್ವ, ಅವ್ರ ಅಜ್ಜಿ ಕಣ. ಯಾರೇ ಆಗಿರ್ಲಿ ಬಸ್ಸು, ಅವ್ರು ನನ್ನ ವಿರುದ್ಧ ನಿಂತ ಮ್ಯಾಕೆ ನನ್ನ ವಿರೋಧಿಗಳೇ. ನನ್ನ ಮಗನ ಲಗ್ನ ನಿಲ್ಲಿಸ್ಬೇಕು, ಅವನ ಜೀವನ ಹಾಳು ಮಾಡಬೇಕು ಅಂತ ಬಂದ್ರೆ ಅದು ರಕ್ತ ಸಂಬಂಧಿಗಳೇ ಆದ್ರೂ ಅದನ್ನ ಮಾಡದೆ ದೂರ ಮಾಡಕ್ತೀನಿ. ಹೇ ಮುದುಕಿ, ಇನ್ಮೇಲೆ ನಿನ್ನ ಕತೆ ಮುಗೀತು ಕಣೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.